ನಮಸ್ಕಾರ ಸ್ನೇಹಿತರೆ, ನೀವ್ಯಾರಾದ್ರೂ ಕೋಳಿ, ಕುರಿ, ಮೇಕೆ, ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದು ನಿಮ್ಮ ಫಾರ್ಮ್ ನಲ್ಲಿ ಈ ಟಿಕ್ಸು, ಮೈಟ್ಸು ಮತ್ತೆ ಈ ಕೋಳಿ ಏನಂತ ಕರಿತೀವಲ್ಲ ಇವುಗಳ ಪ್ರಾಬ್ಲಮ್ ಜಾಸ್ತಿ ಇದ್ರೆ ಇವೆರಡು ಮೆಡಿಸಿನ್ಗಳನ್ನ ಟ್ರೈ ಮಾಡಿ ನೋಡಿ. ನಿಮ್ಮ ಫಾರ್ಮ್ ನಲ್ಲಿ ಆ ರೀತಿಯ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ಳಲ್ಲ. ಒಂದು ಬ್ಯೂಟೆಕ್ಸ್ ಅನ್ನುವಂಥದ್ದು, ಇನ್ನೊಂದು ನೋಟಿಕ್ಸ್ ಅನ್ನುವಂಥದ್ದು. ಸೊ ಬ್ಯೂಟೆಕ್ಸ್ ಅನ್ನುವಂಥದ್ದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಈ ಟಿಕ್ಸು, ಈ ಕೋಳಿ ಏನು ಇವೆಲ್ಲ ತುಂಬಾ ಜಾಸ್ತಿ ಇದ್ದು ನಿಮ್ಮ ಫಾರ್ಮ್ ಫುಲ್ ಸ್ಪ್ರೆಡ್ ಆಗಿದ್ರೆ ಈ ಬ್ಯೂಟೆಕ್ಸ್ ಅನ್ನುವಂಥದ್ದನ್ನ 20 ಲೀಟರ್ ಕ್ಯಾನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡು ನಿಮ್ಮ ಫಾರ್ಮ್ಗೆಲ್ಲ ಸ್ಪ್ರೇ ಮಾಡಿ. ಸೊ ಇದು ಅಲ್ಲಿರುವಂತಹ ಕೋಳಿ ಏನು ಟಿಕ್ಸು, ಮೈಟ್ಸು ಇವುಗಳನ್ನೆಲ್ಲ ಕಿಲ್ ಮಾಡುತ್ತೆ. ಸೊ ಬ್ಯೂಟೆಕ್ಸ್ ಅನ್ನುವಂಥದ್ದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ನೋಟಿಕ್ಸ್ ಅನ್ನುವಂಥದ್ದು ಪೌಡರ್ ಫಾರ್ಮ್ ಆಗುತ್ತೆ. ಸೊ ಇಂಡಿವಿಜುವಲ್ ಆಗಿ ಕೋಳಿಗಳನ್ನ ಕಾವು ಕುಣಿಸಿದಾಗ ಇಲ್ಲ ನಿಮ್ಮ ಡಾಗ್ಗೆ, ನಾಯಿಗೆ ಏನಾದರೂ ಟಿಕ್ಸು ಇವೆಲ್ಲ ಇತ್ತು ಅಂತಂದ್ರೆ ಸೊ ಈ ಪೌಡರ್ ಫಾರ್ಮ್ ಅಲ್ಲಿ ಇರುವಂಥದ್ದನ್ನ ಪೌಡರ್ನ ಅದ್ರ ಮೇಲೆ ಸ್ಪ್ರೇ ಮಾಡಿ ಆ ಹುಳಗಳೆಲ್ಲ ಸಾಯುತ್ತೆ ಸ್ನೇಹಿತರೆ. ಸೊ ಒಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುವಂಥ ಬ್ಯೂಟೆಕ್ಸ್ ಅನ್ನುವಂಥದ್ದು, ಇನ್ನೊಂದು ಪೌಡರ್ ಫಾರ್ಮ್ ಅಲ್ಲಿ ಇರುವಂಥ ನ್ಯೂಟೆಕ್ಸ್ ಅನ್ನುವಂಥದ್ದು. ಇದು ಫಸ್ಟ್ ಏಡ್ ಇದ್ದಂಗೆ. ಇವುಗಳಿಂದ ನಿಮ್ಮ ಸಾಕು ಪ್ರಾಣಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ನಾವು ಕೂಡ ಒಂದು 4-5 ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕಿಂತ ಇನ್ನೂ ಅಡ್ವಾನ್ಸ್ ಆಗಿರುವಂಥ ಪೆಸ್ಟಿಸೈಡ್ಗಳ ರೂಪದಲ್ಲಿರುವಂಥ ಮೆಡಿಸಿನ್ಗಳಿದೆ. ಅವನ್ನ ನಾವು ಸ್ಪ್ರೇ ಮಾಡೋಕ್ಕಾಗಲ್ಲ ಫಾರ್ಮ್ಗಳು. ಇವನ್ ಕೋಳಿ, ಕುರಿ, ಮೇಕೆಗಳು ಸಾಯುವಂಥ ಪರಿಸ್ಥಿತಿ ಇರುತ್ತೆ. ಸೊ ಇವೆರಡು ಫಸ್ಟ್ ಏಡ್ ಇದ್ದಂಗೆ, ಒಂದು ಬ್ಯೂಟೆಕ್ಸು, ಇನ್ನೊಂದು ನೋಟಿಕ್ಸ್ ಅನ್ನುವಂಥದ್ದು. ಸೊ ಇವೆರಡೂ ಕೂಡ ಯಾವಾಗಲೂ ನಿಮ್ಮ ಫಾರ್ಮ್ನಲ್ಲಿ ಇಟ್ಕೊಳ್ಳಿ. ಯಾವಾಗಲಾದ್ರೂ ಕೋಳಿ ಏನು ಜಾಸ್ತಿ ಆಯ್ತಾರೆ ಇಲ್ಲ ನಿಮ್ಮ ಸಾಕು ನಾಯಿಗಳಿಗೆ ಏನಾದ್ರು ಟಿಕ್ಸು ಇವೆಲ್ಲ ಜಾಸ್ತಿ ಆಯಿತು ಅಂತಂದರೆ ಅವುಗಳ ಮೇಲೆ ಸ್ಪ್ರೇ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.